ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡ್. ಪಾಕಿಸ್ತಾನದ ಬಿಲದಲ್ಲಿ ಕೂತು ಭಾರತಕ್ಕೆ ಉಗ್ರರು ನುಗ್ಗಿಸುತ್ತಿದ್ದ ಹೇಡಿ ಆಸ್ಕರ್ ಹೋರಯಾತ್ರೆಗೆ ಮತ್ತೊಬ್ಬ ನಪುಂಸಕ ಮುಲ್ಲಾ ತಮ್ಮವರ ಹೆಣ ಕಂಡು ಕಣ್ಣೀರು ಹಾಕಿದ್ದಾನೆ. ಬಾಂಬೆ ಬಾಂಬ್ ಬ್ಲಾಸ್ಟ್ ದಾವೂದ್ ಇಬ್ರಾಹಿಂ ಸತ್ತ ಎನ್ನಲಾಗ್ತಿದ್ದರೂ ಖಚಿತವಾಗಿಲ್ಲ. ಭಾರತಕ್ಕೆ ಚುಟುಕು ಮುಳ್ಳಾಗಿದ್ದ ಮುಲ್ಲಾಗಳು ಸಿಂಧೂರ ದೀಪಾವಳಿಗೆ ಅಲ್ಲನ ಪಾದ ಸೇರಿದ್ದಾರೆ. ಬೇರೆಯವರ ಹಣದ ಮುಂದೆ ರಣಕೇಣೆ ಹಾಕುತ್ತಿದ್ದ ಕಂತ್ರಿಗಳು ತಮ್ಮವರ ಹೆಣ ನೋಡಬೇಕಾಯಿತು. ಕರ್ಮ ರಿಟರ್ನ್ಸ್ ಅಂದರೆ ಇದೇನೇ ಅಲ್ವಾ? ಗೆಳೆಯರೆ, ವಿಮಾನ ಹೈಜಾಕ್ ಮಾಡಿದ ನಾಯಿ ಮುಲ್ಲಾ ಕತೆ ಹೇಳುವ ಮುನ್ನ ಸಿಂಧೂರ್ ಆಪರೇಷನ್ ನಂತರದ ಬೆಳವಣಿಗೆಯ ಚಿಕ್ಕ ಡೀಟೇಲ್ಸ್ ಕೊಟ್ಟು ಬಿಡುತ್ತೇನೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ಕುಟುಂಬ ಫಿನಿಶ್ 4 ಸಹಾಯಕರಿಗೆ ಹೂರು ಟಿಕೆಟ್. ಅದೇ ಕಂದಹಾರ ವಿಮಾನ ಹೈಜಾಕ್ ಹೇಳಿ ಬೀದಿ ಹೆಣವಾಗ. ಸಿಂಧೂರ್ ಆಪರೇಷನ್ ಪ್ರತೀಕಾರಕ್ಕೆ ಅಮ್ಮ ತಾಯಿ ಪಾಕ್ ಪ್ರಯತ್ನಿಸಿದರೆ ಭಾರತ ಮುಟ್ಟಿ ನೋಡ್ಕೋಬೇಕು ಹಾಗೆ ಪ್ರತ್ಯುತ್ತರ ಕೊಟ್ಟಿದೆ. ಸ್ವರಕ್ಷಣೆ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಪ್ರತಿ ದಾಳಿ ನಡೆಸಿ ಪಾಕ್ ಮುಟ್ಟಿ ನೋಡಿಕೊಡೋ ಪೆಟ್ಟು ಸೈನಿಕರು ನೀಡಿದ್ದಾರೆ. ಕ್ರಿಯೆಗೆ ಪ್ರತಿಕ್ರಿಯೆ ಅಂದರೆ ಇದೇ ಅಲ್ಲವ? ಅಧಿಕೃತವಾಗಿ 2 ದೇಶಗಳ ನಡುವೆ ಯುದ್ಧ ಶುರುವಾಗಿ ಹೋಯ್ತಾ? ಭಾರತ 2 ಹಂತಗಳಲ್ಲಿ ಹಗಲು ರಾತ್ರಿ ವಾಯು, ನೆಲ ಹಾಗೂ ನೌಕಾಪಡೆ ಪಾಲ್ಗೊಂಡ ಆಪರೇಷನ್ ಸಿಂಧೂರ್ ಇನ್ನೂ ಮುಗುದಿಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಪಾಕ್ ಸೇನೆಗೆ ಪ್ರತೀಕಾರ ತೀರಿಸಿಕೊಳ್ಳೋಕ್ಕೆ ಅಧಿಕಾರ ನೀಡಿದ್ದೀರಿ ಅಂತಿದ್ದಾರೆ. ಯಾವ ಕಡೆಯಿಂದ ನಗಬೇಕ್ರಿ? ಆದರೆ ಬಲೂಚಿ ಹೋರಾಟಗಾರರು ಪಾಕ್ ಧ್ವಜ ಇಳಿಸಿ ಬಲೂಚಿ ಧ್ವಜ ಏರಿಸಿ ಪಾಕ್ ಸೈನಿಕರ ಬೀದಿ ನಾಯಿಗಳ ಹಾಗೆ ಹೊಡೆದು ಹಾಕ್ತಿದ್ದಾರೆ. 75 ವರ್ಷದ ನಂತರ ಮೊದಲ ಬಾರಿ ಇಸ್ಲಾಮಾಬಾದ್ ಮೇಲೆ ಭಾರತ ವಾಯುದಾಳಿ ನಡೆಸಿದರೆ ಜೀವ ಉಳಿದರೆ ಬೆಲ್ಲ ಬೇಡಿಯಾದರೂ ತಿಂತೇನೆ ಅಂತ ಪ್ರಧಾನಿ ಶರೀಫ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇಲ್ಲಿ ಹಾಗೆ ಬಿಲ ಕೂತಿದ್ದಾರೆ. ಸಿಯಾಲ್ಕೋಟ್, ರಾವಲ್ಪಿಂಡಿ, ಕರಾಚಿ, ಇಸ್ಲಾಮಾಬಾದ್ ಸೇರಿ ಅನೇಕ ನಗರಗಳು ಭಾರತದ ಪ್ರತಿದಾಳಿಗೆ ಅಪ್ಪಚ್ಚಿ. ಕರಾಚಿ ಕ್ರಿಕೆಟ್ ಗ್ರೌಂಡ್ ಸುಡುಗಾಡು. ಪಾಕ್ ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಪಂಜಾಬ್, ಜಮ್ಮು ಕಾಶ್ಮೀರ ಹಾಗೂ ರಾಜಸ್ಥಾನದ ಮೇಲೆ ಗುರಿಯಾಗಿಸಿ 100 ಕ್ಷಿಪಣಿ, ಡ್ರೋನ್ ಹಾಗೂ ರಾಕೆಟ್ ಮೂಲಕ ದಾಳಿ ನಡೆಸಿದೆ. ಇದೇ ಭಾರತ ತಿರುಗಿ ಬೀಳಲು ಕಾರಣ. ಈಗ ನೌಕಾಪಡೆ ಅಖಾಡಕ್ಕೆ ಇಳಿದಿದೆ. ಕರಾಚಿ ಬಂದರು INAS ವಿಕ್ರಾಂತ್ ದಾಳಿಗೆ ಉಡೀಸ್. ಜಮ್ಮು ವಿಮಾನ ನಿಲ್ದಾಣ, ಕೆಲವು ಮಿಲಿಟರಿ ನೆಲೆ, ಹಲವಾರು ಸ್ಥಳಗಳು ಹಾಗೂ ರಾಜಸ್ಥಾನ ಮತ್ತು ಪಂಜಾಬ್ ಕೆಲವು ಭಾಗಗಳ ಮೇಲೆ ರಾಕೆಟ್, ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ಪಾಕ್ ನಡೆಸಿದೆ. ಆದರೆ ಭಾರತ 3 ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ವಿದ್ಯುತ್ ಕಡಿತಗೊಳಿಸಿದೆ ಹಾಗೂ S-4 ವಾಯು ರಕ್ಷಣಾ ವ್ಯವಸ್ಥೆ 8 ಪಾಕ್ ಕ್ಷಿಪಣಿ ಹಾಗೂ 2 ಡ್ರೋನ್ ಹೊಡೆದುಹಾಕಿದೆ. ಲಾಹೋರ್ ಹಾಗೂ ಸಿಯಾಲ್ಕೋಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಭಾರತ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಮತ್ತು ಪಾಕಿಸ್ತಾನದ ಪಂಜಾಬ್ ವಾಯುನೆಲೆಗಳ ಮೇಲೆ ದಾಳಿ ನಡೆಸಿದೆ. ಇರೋದೇ 10 ಏರ್ ಡಿಫೆನ್ಸ್, ಅದರಲ್ಲಿ ಭಾರತ 6 ಡಿಫೆನ್ಸ್ ಧೂಳಿಪಟ ಮಾಡಿದೆ. ಪಾಕಿಸ್ತಾನ ಹಾರಿಸಿದ 15 ಕ್ಷಿಪಣಿ, ಡ್ರೋನ್ ಸುದರ್ಶನ ಚಕ್ರಕ್ಕೆ ಆಹುತಿ. ಭಾರತ ಲಾಹೋರ್ ಸೇರಿದಂತೆ 3 ಪಾಕ್ ನಗರಗಳ ವಾಯು ರಕ್ಷಣಾ ವ್ಯವಸ್ಥೆ RP ಡ್ರೋನ್ ಉಪಯೋಗಿಸಿ ನಾಶ ಮಾಡಿ ಹಾಕಿದೆ. ಹಾಗಂತ ಪಾಕಿಸ್ತಾನ ನಾವು ರಫೇಲ್ ಯುದ್ಧ ವಿಮಾನ ಡ್ರೋನ್ ಹೊಡೆದಿದ್ದೇವೆ ಅನ್ನುತ್ತೆ. ಮೋಸ, ಕಪಟ, ವಂಚನೆ ಪಿತಾಮಹ ಪಾಕ್. ಹೇಳಿದ್ದೆಲ್ಲ ನಂಬಬೇಕಂತೇನೂ ಇಲ್ಲ. ಇಂತಹ ಸುದ್ದಿಗಳು ಪಾಕ್ ಹೇಳುತ್ತಲೇ ಇರುತ್ತೆ. ಆದರೆ ಹೊಡೆದುರುಳಿಸಿದ ಡ್ರೋನ್ ವಿಮಾನ ಯಾವುದು ಅವಶೇಷ ಸಿಕ್ಕಿಲ್ಲ. ಅದೇ ಆತ್ಮಹತ್ಯೆ ಡ್ರೋನ್ ಬಿದ್ದಿರಬೇಕ್ರಿ. ಅದನ್ನು ಹೊಡೆದು ಹಾಕಬೇಕಾಗಿಲ್ಲ. ಅದು ತಾನೇ ನಾಶವಾಗುವ ಮುನ್ನ ಗುರಿ ಮುಟ್ಟಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಅದನ್ನೇ ಪಾಕಿಗಳು ನೋಡಿಕೊಂಡು ಮೀಸೆ ತಿರುತ್ತಿರಬೇಕು. ಆದರೂ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿ ಅತ್ಯಂತ ಉದ್ವಿಗ್ನ. ಯಾಕೆ ಗೊತ್ತಾ? 2 ದೇಶಗಳು ಪರಸ್ಪರ ಸೇನಾ ದಾಳಿ ನಡೆಸುತ್ತಿವೆ. ಇದು ಕಳೆದ 2 ದಶಕಗಳಲ್ಲಿ ಕಂಡುಬಂದ ಅತ್ಯಂತ ತೀವ್ರ ಸಂಘರ್ಷ.
ಹೇಡಿ ಬಿಲದಲ್ಲಿರುವ ಪಾಕ್ ಉಗ್ರರು ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿಯಲ್ಲಿ ಹಿಂದೂ ಪ್ರವಾಸಿಗರ ಹತ್ಯೆ ಮಾಡಿದರು. ಭಾರತ ಮೇ 6ರ ರಾತ್ರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ನಿಯಂತ್ರಿತ ಕಾಶ್ಮೀರದಲ್ಲಿನ ಒಟ್ಟು 9 ಸ್ಥಳಗಳಲ್ಲಿ ಉಗ್ರರ ತಾಣ ಗುರಿಯಾಗಿಸಿ ಕ್ಷಿಪಣಿ ದಾಳಿ ನಡೆಸಿತ್ತು. ಸುಮಾರು 100 ಉಗ್ರರು ಅಲ್ಲಾ ಪಾದ ಸೇರಿ ಅಕ್ಷತಾ ಕನ್ಯೆಯರ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಪಾಕ್ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ನಡೆಸಿದೆ ಎಂದು ಸುಳ್ಳು ಬಗಳುತ್ತೆ. 31 ನಾಗರಿಕರು ಸತ್ತಿರು. ಪಾಕಿಸ್ತಾನ ಭಾರತಕ್ಕೆ ಪ್ರತಿಯಾಗಿ 5 ಯುದ್ಧ ವಿಮಾನ ಹೊಡೆದು ಹಾಕಿದೆ ಎಂದಿದ್ದು, ವಿಮಾನ ಹೊಡೆದು ಹಾಕಿದ್ದು ಪಾಕಲ್ಲರಿ ಭಾರತ. ಪಾಕಿಸ್ತಾನದ 3 ಯುದ್ಧ ವಿಮಾನ ಭಾರತ ಹೊಡೆದುರುಳಿಸಿದೆ. ಭಾರತ ಮತ್ತು ಪಾಕಿಸ್ತಾನದ ನೌಕಾಪಡೆ ಅರೇಬಿಯನ್ ಸಮುದ್ರದಲ್ಲಿ ಪರಸ್ಪರ 60 ಕಿಲೋಮೀಟರ್ ಅಂತರದಲ್ಲಿ ಸಮುದ್ರಾಭ್ಯಾಸ ನಡೆಸುತ್ತಿದೆ. ಭಾರತ ಉತ್ತರ ಭಾರತದಲ್ಲಿನ 24 ವಿಮಾನ ನಿಲ್ದಾಣ ತಾತ್ಕಾಲಿಕ ಮುಚ್ಚಿ ವಿಮಾನಯಾನ ಭದ್ರತೆ ಕ್ರಮ ಬಿಗಿಗೊಳಿಸಿದೆ. ಸಿಂಧೂರ್ ದಾಳಿ ನಂತರದ ಬೆಳವಣಿಗೆ ಇದು. ಅಮೇರಿಕ, ಬ್ರಿಟನ್, ಚೀನಾ ಮತ್ತು ಟರ್ಕಿ ಸೇರಿದಂತೆ ಅನೇಕ ರಾಷ್ಟ್ರಗಳು ಭಾರತ ಮತ್ತು ಪಾಕಿಸ್ತಾನ ಶಾಂತಿ ಸ್ಥಾಪನೆಗಾಗಿ ಕರೆ ಕೊಟ್ಟಿದೆ. ಪಾಕಿಸ್ತಾನದ ಅಮೆರಿಕದ ರಾಯಭಾರಿ ರಿಜ್ವಾನ್ ಸಯೀದ್ ಶೇಖ್ ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಟ್ಟದಲ್ಲಿ ಸಂಪರ್ಕ ಹೊಂದಿರುವುದಾಗಿಯೂ ಹೇಳಿದ್ದಾರೆ. ಗೆಳೆಯರೇ, ಇನ್ನು ನಮ್ಮ ಖರಂ ಮುಲ್ಲಾ ಅಜರ್ ಸತ್ತ, ಅವ ಮಾಡಿದ ದುಷ್ಕೃತ್ಯ 1-2 ಎಲ್ಲವನ್ನು ವಿವರವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 1999 ಡಿಸೆಂಬರ್ 24 ಇಂಡಿಯನ್ ಏರ್ಲೈನ್ಸ್ನ ಫ್ಲೈಟ್ IC-814 ಹೈಜಾಕ್ ಮಾಡಲಾಗಿತ್ತು. ವಿಮಾನ ಕಠ್ಮಂಡ್, ನೇಪಾಳ ಮೂಲಕ ದೆಹಲಿ ತಲುಪಬೇಕಿತ್ತು. ಹೈಜಾಕ್ ಮಾಡಿದ ಉಗ್ರರು ವಿಮಾನ ಪಾಕಿಸ್ತಾನ, UAE ಮೂಲಕ ಅಫ್ಘಾನಿಸ್ತಾನ ಕಂದಹಾರ್ಗೆ ತೆಗೆದುಕೊಂಡು ಹೋಗಿದ್ದರು. ತಾಲಿಬಾನ್ ನಿಯಂತ್ರಣದಲ್ಲಿದ್ದ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ಅಧಿಕಾರಿ ತಾಲಿಬಾನ್ ಮತ್ತು ಹೈಜಾಕ್ ದುಷ್ಟರ ಜೊತೆ ಮಾತುಕತೆ ನಡೆಸಬೇಕಾಯಿತು. ಹೈಜಾಕ್ ಪ್ರಕರಣ 7 ದಿನಗಳ ನಡೆಯಿತು. ಭಾರತ 3 ಉಗ್ರರ ಬಿಡುಗಡೆ ಮಾಡಬೇಕಾಯಿತು. ಹೈಜಾಕ್ ಪ್ರಕರಣದ ಪ್ರಮುಖ ಸಂಚುಕೋರ ಅಬ್ದುಲ್ ರಾಹುಫ್ ಅಜರ್, ಜೈಷ್-ಎ ಮೊಹಮ್ಮದ್ ಸಂಘಟನೆ ಸಂಸ್ಥಾಪಕ ಮಸೂದ್ ಅಜರ್ ಸಹೋದರ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬೀದಿ ನಾಯಿಯಂತೆ ಹೆಣ ಆಗಿದ್ದಾನೆ. ಹೈಜಾಕ್ ಆಧರಿಸಿ IC-814 ದ ಕಂದಹಾರ್ ಹೈಜಾಕ್ ಹೆಸರಿನ ವೆಬ್ ಸೀರಿಯಲ್ 2024ರಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆ ಮಾಡಲಾಯಿತು. ಸೀರಿಯಲ್ ಕೆಲವೊಂದು ವಿವಾದ ಹುಟ್ಟುಹಾಕಿದರೆ ವಿಶೇಷ ಏನೆಂದರೆ, ಹೈಜಾಕ್ ಮಾಡಿದ ಎಲ್ಲರೂ ಸಾಬರಾದರೆ ಅವರ ಹೆಸರನ್ನು ಹಿಂದೂ ಹೆಸರಿನಿಂದ ಗುರುತಿಸಲಾಗಿತ್ತು. ವಿಮಾನ ಹೈಜಾಕ್ ಉದ್ದೇಶ ಜೈಷ್-ಎ ಮೊಹಮ್ಮದ್ ನಾಯಿಗಳಾದ ಮಸೂದ್ ಅಜರ್, ಅಹಮದ್ ಒಮರ್, ಸಯೀದ್ ಶೇಖ್ ಮತ್ತು ಮುಸ್ತಾಕ್ ಅಹಮದ್ ಗರ್ಗರ್. ರೌಫ್ ಅಜರ್ ಎಂಬ ನಾಮರ್ದ 1970ರಲ್ಲಿ ಹುಟ್ಟುತ್ತಾನೆ. 24ನೇ ವಯಸ್ಸಿಗೆ ವಿಮಾನ ಅಪಹರಣದ ಸಂಚನ ಮಾಸ್ಟರ್ ಮೈಂಡ್ ಆದ. ಜೈಷ್-ಎ ಮೊಹಮ್ಮದ್ನಲ್ಲಿ ಇವನಿಗೆ ಪ್ರಮುಖ ಪಾತ್ರ. ಮಸೂದ್ ಅಜರ್ ಆರೋಗ್ಯ ಸರಿಯಿಲ್ಲದ ಕಾರಣ ನಾಪತ್ತೆಯಾದ. ಜೈಷ್-ಎ ಮೊಹಮ್ಮದ್ನ ಎಲ್ಲ ಪ್ರಮುಖ ನಿರ್ಧಾರ ಅವನೇ ತೆಗೆದುಕೊಳ್ಳಲಿದ್ದ. ಇಂತಹ ಪರಿಸ್ಥಿತಿಯಲ್ಲಿ ಅವನ ಅನೇಕ ಪ್ರಮುಖ ಭಯೋತ್ಪಾದಕ ಚಟುವಟಿಕೆ ಕೂಡ ನಡೆಸಿದ್ದ. 2001 ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಮತ್ತು ಭಾರತೀಯ ಸಂಸತ್ತಿನ ಮೇಲೆ ನಡೆದ ಆತ್ಮಹತ್ಯೆ ದಾಳಿ ಪಿತೂರಿಯಲ್ಲಿ ರೌಫ್ ಭಾಗಿಯಾಗಿದ್ದ. 2016ರಲ್ಲಿ ಪಠಾಣ್ಕೋಟ್ ವಾಯುಪಡೆ ನೆಲೆಯ ಮೇಲೆ ದಾಳಿಯಲ್ಲೂ ಭಾಗಿ. 2019ರ ಪುಲ್ವಾಮಾ ದಾಳಿಯ ಪಿತೂರಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದ. ವಿಮಾನ ಅಪಹರಣಕ್ಕಾಗಿ ತಾಲಿಬಾನ್ ಜೊತೆ ಯೋಜನೆ, ನಿರ್ವಹಣೆ ಮತ್ತು ಸಮನ್ವಯದಲ್ಲಿ ಪ್ರಮುಖ ಪಾತ್ರ ಅಲ್ಲದೆ 2014ರಂದು 2019ರವರೆಗಿನ ಅನೇಕ ಇತರ ದಾಳಿಗಳಲ್ಲಿ ರೌಫ್ ಅಜರ್ ಹೆಸರಿತ್ತು. ರೌಫ್ ವಿರುದ್ಧ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲಾಯಿತು. ನಂತರ ಪಾಕಿಸ್ತಾನದಲ್ಲಿ ಸೆಟ್ಲಾಗಿ ಕಳ್ಳಾಟ ಆರಂಭಿಸ್ತಾನೆ. ಹೈಜಾಕ್ ವಿಮಾನದಲ್ಲಿ 109 ಪ್ರಯಾಣಿಕರ ಬಂಧಿಸಿದ್ದು, ಅದರಲ್ಲಿ ಒಬ್ಬ ಪ್ರಯಾಣಿಕರನ್ನು ದುಷ್ಟರು ಹೊಡೆದು ಹಾಕಿದರು. ದುಬೈಯಲ್ಲಿ 27 ಪ್ರಯಾಣಿಕರ ಬಿಡುಗಡೆ ಮಾಡಿದರೆ ಪಾಕಿಸ್ತಾನ IAS ಮತ್ತು ತಾಲಿಬಾನ್ ಸಹಾಯದಿಂದ ಹೈಜಾಕ್ ಯೋಜನೆ ರೂಪಿಸಲಾಗಿತ್ತು. ಅಂದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ BJP ಸರ್ಕಾರ ಇತ್ತು. ಅಡ್ವಾಣಿ ಗೃಹ ಸಚಿವರಾಗಿದ್ದರು. ಹೈಜಾಕ್ ನಿರ್ವಹಣೆಗೆ ಕ್ರೈಸಿಸ್
ಮ್ಯಾನೇಜ್ಮೆಂಟ್ ಗ್ರೂಪ್ ರಚನೆ ಮಾಡಲಾಯಿತು. ಅಡ್ವಾಣಿ ಉಗ್ರರ ಬಿಡುಗಡೆ ಮಾಡೋದಕ್ಕೆ ವಿರೋಧಿಸಿದರು. ಅಮಾಯಕರ ಜೀವ ರಕ್ಷಣೆಗಾಗಿ ನಿರ್ಧಾರ ಬದಲಿಸಿದರು. ಅಜರ್ ಮಸೂದ್, ಉಮರ್ ಶೇಖ್, ಮುಸ್ತಾಫ್ ಗರ್ಜರ್ ಬಿಡುಗಡೆ ಮಾಡಲಾಯಿತು. ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಕೈದಿಗಳ ಕಂದಹಾರ್ಗೆ ಬಿಟ್ಟು ಬಂದರು. ಕೈದಿಗಳ ಬಿಡುಗಡೆ ನಿರ್ಧಾರ ಭದ್ರತಾ ನೀತಿ ಮೇಲೆ ದೀರ್ಘ ಪರಿಣಾಮ ಬೀರಿದ್ದಂತೂ ಸುಳ್ಳಲ್ಲ. ಹೈಜಾಕ್ ಭಾರತಕ್ಕೆ ಭದ್ರತಾ ಮತ್ತು ರಾಜಕೀಯ ಹೊಸ ಪಾಠ ಕಲಿಸಿದರೆ ಘಟನೆ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಾಯವಾಗಿ ಉಳಿದಿದೆ. ಪಾಪಿ ಸತ್ತ, ಆದರೆ ಘಟನೆ ಸಾಯೋದಿಲ್ಲ. ಗೆಳೆಯರೇ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.